ನಮಸ್ಕಾರ ವೀಕ್ಷಕರೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ರಾಜ್ಯದಲ್ಲಿ ಕ್ರಾಂತಿಯ ಕಿಡಿಯನ್ನು ಹೊತ್ತಿಸಿದೆ. ರಾಜ್ಯದ ಜನ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇದನ್ನು ಒಂದು ಪಕ್ಷಕ್ಕೆ ಅಥವಾ ರಾಜಕೀಯಕ್ಕೆ ಸೀಮಿತವಾಗಿ ನೋಡದೆ ಭಾವನಾತ್ಮಕವಾಗಿ ತೆಗೆದುಕೊಂಡಿದ್ದಾರೆ. ರಾಜ್ಯದ ಜನ ಒಂದಾಗಿ ಒಕ್ಕೊರಲಿನಿಂದ ಯತ್ನಾಳ್ ಅವರ ಪರವಾಗಿ ನಾವಿದ್ದೇವೆ ಅಂತ ಹೇಳ್ತಿದ್ದಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಬಿಜೆಪಿ ನಿರ್ಧಾರದ ವಿರುದ್ಧ ತೀವ್ರವಾದಂತಹ ಆಕ್ರೋಶ ಭುಗಿಲೆದ್ದಿದೆ. ಅದಕ್ಕೆ ತಕ್ಕಂತೆ ಯತ್ನಾಳ್ ಅವರು ಸಹ ಉಚ್ಚಾಟನೆ ನಂತರ ಸುಮ್ಮನೆ ಕೂತಿಲ್ಲ. ಭ್ರಷ್ಟಾಚಾರದ ವಿರುದ್ಧ ನನ್ನ ಹೋರಾಟ ಅಂತ ಮತ್ತೆ ಗುಡುಗೋದಕ್ಕೆ ಶುರು ಮಾಡಿದ್ದಾರೆ. ಕುಟುಂಬ ರಾಜಕಾರಣದ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಹೋರಾಟವನ್ನು ನಿಲ್ಲಿಸೋದಿಲ್ಲ ಅಂತ ಹೇಳುವುದರ ಜೊತೆಗೆ ಬಿಜೆಪಿ ಹೈಕಮಾಂಡ್ಗೂ ಬಹಳ ಖಡಕ್ ಆದಂತಹ ಸಂದೇಶವನ್ನು ರವಾನಿಸಿದ್ದಾರೆ. ಯತ್ನಾಳ್ ಅವರಿಗೆ ವ್ಯಕ್ತವಾಗ್ತಿರುವಂತಹ ಬೆಂಬಲ ಅವರಲ್ಲಿ ಮತ್ತಷ್ಟು ಆತ್ಮವಿಶ್ವಾಸವನ್ನು ತುಂಬಿದೆ. ಕೊನೆಗೂ ತಮ್ಮ ನಿರ್ಧಾರವನ್ನು ಮಾಡೇ ಬಿಟ್ಟಿದ್ದಾರೆ. ಅದು ಯತ್ನಾಳ್ ಅವರು ಮಾಡಿದಂತಹ ನಿರ್ಧಾರ ಅಲ್ಲ, ಬದಲಾಗಿ ಅವರ ಕಾರ್ಯಕರ್ತರು, ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು, ಜೊತೆಗೆ ಸಾಮಾಜಿಕ ಕಳಕಳಿಯುಳ್ಳ ಬದ್ಧತೆಯುಳ್ಳಂತಹ ಹಲವರು ಪ್ರಗತಿಪರರು ಯತ್ನಾಳ್ ಅವರಿಗೆ ಮುಂದಿನ ಹೆಜ್ಜೆ ಇಡೋದಕ್ಕೆ ಬೆಂಬಲವನ್ನು ಕೊಡ್ತಿದ್ದಾರೆ. ಕೊನೆಗೂ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟುವ ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿವರೆಗೆ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಅವರಿಗೆ ಡೆಡ್ಲೈನ್ ಕೊಡ್ತಾ ಇತ್ತು. ಆದರೆ ಈಗ ಯತ್ನಾಳ್ ಅವರೇ ಬಿಜೆಪಿಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಹಾಗಾದ್ರೆ ಹೊಸ ಪಕ್ಷ ಕಟ್ತಾರ ಯತ್ನಾಳ್? ಹಿಂದೂಗಳೆಲ್ಲ ಒಂದಾಗುವ ಸಮಯ ಬಂದೇ ಬಿಡ್ತಾ? ರಾಜ್ಯದಲ್ಲಿ ಮಹಾ ರಾಜಕೀಯ ಕ್ರಾಂತಿಯ ಜೊತೆಗೆ ಸಾಮಾಜಿಕ ಕ್ರಾಂತಿಯೂ ಆಗುತ್ತಾ? ರಾಜ್ಯದ ಜನರ ಕನಸು ನನಸಾಗುತ್ತಾ? ಯೋಗಿ ಮಾಡೆಲ್ ರಾಜ್ಯದಲ್ಲಿ ಜಾರಿಯಾಗುತ್ತಾ? ಏನಿದು ಯತ್ನಾಳ್ ಅವರ ಪ್ಲಾನ್? ಅಭಿವೃದ್ಧಿಯ ಹರಿಕಾರನ ಮುಂದಿನ ಹೆಜ್ಜೆ ಏನು? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಲ್ಲಿ ಫೈರ್ ಬ್ರ್ಯಾಂಡ್ ನಾಯಕ ಯಾರು ಅಂತ ಕೇಳಿದ್ರೆ ಎಲ್ಲರೂ ಯತ್ನಾಳ್ ಅಂತ ಹೇಳ್ತಾರೆ. ಉತ್ತರ ಕರ್ನಾಟಕ ಭಾಗದಲ್ಲಂತೂ ಯತ್ನಾಳ್ ಅವರು ಹೋದಲ್ಲಿ ಬಂದಲ್ಲಿ ಜನ ಸಾಗರವೇ ಸೇರುತ್ತೆ. ಇತ್ತೀಚೆಗೆ ಅವರ ಉಚ್ಚಾಟನೆಯ ಬೆನ್ನಲ್ಲೇ ನಡೆದಂತಹ ಪ್ರತಿಭಟನೆಯನ್ನ ನೀವು ಗಮನಿಸಿರಬಹುದು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಸೇರಿ ಬಿಜೆಪಿಯ ನಡೆಯನ್ನ ಖಂಡಿಸಿದ್ರು. ಉತ್ತರ ಕರ್ನಾಟಕ ಭಾಗದಲ್ಲಿ ಯತ್ನಾಳ್ ಅವರು ಎಲ್ಲೇ ಹೋದ್ರೂ ಭಾರಿ ದೊಡ್ಡ ಸಂಖ್ಯೆಯ ಜನ ಸೇರ್ತಾರೆ. ಮಾಸ್ ಲೀಡರ್ ಆಗಿ ಹೊರಹೊಮ್ಮಿದ್ದಾರೆ. ರಾಜಕೀಯವಾಗಿ ಮಾತ್ರ ಅಲ್ಲ, ಅವರ ಅಭಿಮಾನಿ ಬಳಗವೂ ಅಷ್ಟೇ ದೊಡ್ಡದಿದೆ ಅಂತ ಹೇಳಬಹುದು. ಇನ್ನು ಚುನಾವಣೆಗಳಲ್ಲಿ ಯತ್ನಾಳ್ ಅವರನ್ನ ಕರೆಯಲೇಬೇಕು, ಅವರ ಕೈಯಲ್ಲಿ ಪ್ರಚಾರವನ್ನ ಮಾಡಿಸಬೇಕು, ಸ್ಟಾರ್ ಪ್ರಚಾರಕರಾಗಿ ಅವರನ್ನ ನೇಮಿಸಬೇಕು ಅಂತ ಉತ್ತರ ಕರ್ನಾಟಕ ಭಾಗದ ಹಲವು ಬಿಜೆಪಿ ನಾಯಕರು ಇಚ್ಛೆ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಕಾರಣ ಯತ್ನಾಳ್ ಅವರು ಬಂದ್ರೆ ಜನ ಸೇರ್ತಾರೆ. ರಾಜಕೀಯವಾಗಿ ಮಾತ್ರ ಅಲ್ಲದೆ ವೈಯಕ್ತಿಕವಾಗಿ ಅವರನ್ನ ಇಷ್ಟಪಡುವಂತಹ ಒಂದು ದೊಡ್ಡದಾದ ಅಭಿಮಾನಿ ಬಳಗ ಇದೆ. ಒಬ್ಬ ಫೈರ್ ಬ್ರ್ಯಾಂಡ್ ಲೀಡರ್ ಅಂತಾನೆ ಹೇಳಬಹುದು. ಇಂತಹ ಯತ್ನಾಳ್ ಅವರು ಇದೀಗ ಹೊಸ ಪಕ್ಷ ಕಟ್ಟುವ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ. ಆದರೆ ಈ ಹೊಸ ಪಕ್ಷದ ಯೋಚನೆ ಅವರಲ್ಲಿ ಬಂದಿದ್ದು ಈಗಲ್ಲ. ಉಚ್ಚಾಟನೆಗಿಂತಲೂ ಮುಂಚೆನೆ ಪ್ಲಾನ್ ಬಿ ರೆಡಿ ಮಾಡ್ಕೊಂಡಿದ್ರು. ಒಂದು ವೇಳೆ ಉಚ್ಚಾಟನೆ ಆದರೆ ಹೊಸ ಪಕ್ಷ ಕಟ್ತಾರೆ ಅನ್ನೋ ಸೂಚನೆ ಇತ್ತು. ವೀಕ್ಷಕರೇ, ಅದಕ್ಕೆ ಒಂದಷ್ಟು ತಂತ್ರಗಾರಿಕೆಯನ್ನು ರೂಪಿಸಿದ್ರು ಅಂತಲೂ ಹೇಳಲಾಗಿದೆ. ಹಿಂದುತ್ವದ ಆಧಾರದಲ್ಲಿ ಹೊಸ ಪಕ್ಷ ಕಟ್ಟುವ ಬಗ್ಗೆ ರೆಬೆಲ್ ನಾಯಕರ ಗುಂಪಿನ ಸಭೆಯಲ್ಲೇ ಚರ್ಚೆ ಆಗಿದೆ. ಸದ್ಯದ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ರೆ ಬಿಜೆಪಿ ಅವರನ್ನ ಮರು ಸೇರ್ಪಡೆ ಮಾಡಿಕೊಳ್ಳದೇ ಇದ್ರೆ ಆ ಒಂದು ದಾರಿಯನ್ನ ಬಿಟ್ಟು ಯತ್ನಾಳ್ ಅವರಿಗೆ ಬೇರೆ ಯಾವ ದಾರಿನೂ ಇಲ್ಲ. ವೀಕ್ಷಕರೇ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಅಂದ್ರೆ ಯತ್ನಾಳ್ ಅವರಿಗೆ ಕೇವಲ ರಾಜಕೀಯದ ಆಸೆ ಇದ್ದಿದ್ರೆ, ಅಧಿಕಾರದ ಆಸೆಗೆ ಕಟ್ಟು ಬಿದ್ದಿದ್ರೆ ತಮ್ಮ ಪಕ್ಷದ ಮಂದಿಯ ವಿರುದ್ಧನೇ ಅವರು ಗುಡುಕ್ತಾ ಇರಲಿಲ್ಲ. ಹೈಕಮಾಂಡನ್ನೇ ಎದುರು ಹಾಕಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಿರಲಿಲ್ಲ. ಇನ್ನು ತಮ್ಮ ಮಕ್ಕಳಿಗೆ ಅಧಿಕಾರ ಬೇಕು ಅಂತ ಹೇಳಿದಿದ್ರೆ ಕುಟುಂಬ ರಾಜಕಾರಣದ ವಿರುದ್ಧವಾಗಿ ಅವರು ಮಾತಾಡ್ತಾ ಇರಲಿಲ್ಲ. ಈಗಿನ ಹಲವು ರಾಜಕಾರಣಿಗಳ ನಡೆನುಡಿಯನ್ನ ನೀವು ಗಮನಿಸಿ. ಅವರೆಲ್ಲರ ನಡೆಗೆ ಯತ್ನಾಳ್ ಅವರ ನಡೆ ತದ್ವಿರುದ್ಧವಾಗಿದೆ. ಇನ್ನು ಬಿಜೆಪಿ ವಿಚಾರದಲ್ಲಿ ಯತ್ನಾಳ್ ಅವರು ಹೇಳ್ತಿರುವಂತಹ ವಿಚಾರಗಳು ಸರಿಯಾಗಿನೇ ಇದೆ. ಬಿಜೆಪಿ ಯಾವ ಭರವಸೆಯನ್ನು ಕೊಟ್ಟು ಚುನಾವಣೆಯನ್ನು ಎದುರಿಸಿದ್ಯೋ, ಬಿಜೆಪಿಯ ಮತದಾರರು ಯಾವ ರೀತಿಯ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೋ ಆ ರೀತಿಯಲ್ಲಿ ರಾಜ್ಯ ಬಿಜೆಪಿ ಕೆಲಸ ಮಾಡ್ತಾ ಇಲ್ಲ, ಪಕ್ಷ ಆ ರೀತಿಯಾಗಿ ಸಾಕ್ತಾ ಇಲ್ಲ ಅನ್ನೋದು ಯತ್ನಾಳ್ ಅವರ ವಾದ. ರಾಜಕೀಯವಾಗಿ ಅವರು ತಂತ್ರಗಾರಿಕೆಯನ್ನು ರೂಪಿಸಿದ್ದಿದ್ರೆ ಇವತ್ತು ಅವರು ಪಕ್ಷದಲ್ಲಿ ದೊಡ್ಡ ಹುದ್ದೆಯಲ್ಲಿರ್ತಾ ಇದ್ರು. ಆದರೆ ಅವರ ಬೇಡಿಕೆಗಳೇನು, ಅವರ ಆಲೋಚನೆಗಳು ಯಾವ ರೀತಿ ಇದೆ? ಉತ್ತರ ಕರ್ನಾಟಕ ಭಾಗಕ್ಕೆ ಆಗ್ತಿರುವಂತಹ ಅನ್ಯಾಯದ ಕುರಿತಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ. ರಾಜ್ಯದಲ್ಲಿ ಯೋಗಿ ಮಾಡೆಲ್ ಆಡಳಿತದ ಕನಸನ್ನ ಕಾಣ್ತಿದ್ದಾರೆ. ಇಲ್ಲಿ ಯತ್ನಾಳ್ ಅವರ ಆಲೋಚನೆಗಳಿಗೂ ಈಗಿನ ರಾಜಕೀಯ ಪರಿಸ್ಥಿತಿಗೂ ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾ ಇಲ್ಲ. ಈಗಿನ ರಾಜಕಾರಣಿಗಳ ಮನಸ್ಥಿತಿ, ಅವರ ಹಣಬಲ, ರಾಷ್ಟ್ರೀಯ ಪಕ್ಷಗಳ ಹಾವಳಿ, ಹೊಂದಾಣಿಕೆ ರಾಜಕಾರಣ ಇವೆಲ್ಲವನ್ನ ಮೆಟ್ಟಿ ನಿಲ್ಲೋದು ಅಂತ ಹೇಳಿದ್ರೆ ಅದು ಸುಲಭದ ಮಾತಲ್ಲ. ಅದು ಬಹಳ ದೊಡ್ಡ ಸವಾಲಿನ ಕೆಲಸ. ಅದರಲ್ಲಿ ಯತ್ನಾಳ್ ಅವರೇನಾದರೂ ಯಶಸ್ವಿ ಆದರೆ ಒಂದು ದೊಡ್ಡ ರಾಜಕೀಯ ಕ್ರಾಂತಿ ಆಗುತ್ತೆ. ಇವತ್ತು ಯತ್ನಾಳ್ ಅವರ ಜೊತೆಗೆ ಪಕ್ಷದ ಹಲವು ನಾಯಕರು ಹಾಗೆ ಬೇರೆ ಪಕ್ಷದ ನಾಯಕರುಗಳ ಜೊತೆಗಿನ ಸಂಬಂಧ ಅಷ್ಟಕ್ಕಷ್ಟೇ. ಯಾಕಂದ್ರೆ ಯತ್ನಾಳ್ ಅವರದ್ದು ನೇರ ನುಡಿ, ಎಲ್ಲವನ್ನ ಇದ್ದದ್ದನ್ನ ಇದ್ದಂಗೆ ಹೇಳ್ತಾರೆ. ಭ್ರಷ್ಟಾಚಾರದ ವಿರುದ್ಧವಾಗಿ ನೇರವಾಗಿ ಆರೋಪಗಳನ್ನು ಮಾಡ್ತಾರೆ. ಈ ಕಾರಣಕ್ಕಾಗಿಯೇ ಅವರಿಂದ ಹಲವರು ಅಂತರವನ್ನ ಕಾಯ್ದುಕೊಂಡಿದ್ದಾರೆ.
ಇನ್ನು ನಾವು ರಾಜಕೀಯವಾಗಿ ನೋಡಿದ್ರೆ ಈ ಹೊಸ ಪಕ್ಷದ ಉದಯ, ಆ ನಿಟ್ಟಿನಲ್ಲಿ ಅವರು ತೋರುವಂತಹ ಶಕ್ತಿ ಪ್ರದರ್ಶನ ಇವೆಲ್ಲವೂ ಅವರ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ವೀಕ್ಷಕರೇ, ಲಿಂಗಾಯತ ಸಮಾಜ ಕೇವಲ ವಿಜೇಂದ್ರ ಅವರ ಪರವಾಗಿ ಮಾತ್ರ ಅಲ್ಲ, ಯತ್ನಾಳ್ ಅವರ ಪರವಾಗಿನೂ ಇದೆ. ಈ ಅಂಶವನ್ನು ಇಟ್ಕೊಂಡೆ ರೆಬೆಲ್ ಟೀಮ್ ವಿಜೇಂದ್ರ ಅವರಿಗೆ ಕೊಟ್ಟ ಹಾಗೇನೆ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಅವರಿಗೂ ನಾಯಕತ್ವ ಕೊಡ್ಲಿ ಅಂತ ಕೇಳಿತ್ತು. ಆ ಒಂದು ಆಧಾರದ ಮೇಲೇನೆ ತಮ್ಮ ವಿರುದ್ಧವಾಗಿ ಏನಾದರೂ ಶಿಸ್ತು ಕ್ರಮ ಕೈಗೊಂಡ್ರೆ ಪ್ರಾದೇಶಿಕ ಪಕ್ಷವನ್ನ ಕಟ್ಟೋಕೆ ರೆಡಿ ಅಂತ ಉಚ್ಚಾಟನೆಗೂ ಮೊದಲು ನೇರ ಸಂದೇಶವನ್ನ ರವಾನೆ ಮಾಡಿದ್ರು ಎನ್ನಲಾಗಿದೆ. ಯತ್ನಾಳ್ ಅವರ ಈ ಮಾತುಗಳು, ಅವರ ನಡೆಗಳು ಹೈಕಮಾಂಡ್ನ ಮತ್ತಷ್ಟು ಕೆರಳಿಸಿತ್ತು. ಈ ಉಚ್ಚಾಟನೆಯನ್ನ ರಾಜಕೀಯ ದೃಷ್ಟಿಯಿಂದ ಅನ್ನೋದಕ್ಕಿಂತ ಪಕ್ಷಕ್ಕೆ ಮುಜುಗರ ಆಗ್ತಿದೆ ಅನ್ನೋ ವಿಚಾರಕ್ಕಿಂತ ವೈಯಕ್ತಿಕ ದ್ವೇಷದ ಮೇಲೆ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಅಂತ ಚರ್ಚೆ ಆಗ್ತಾ ಇದೆ. ಉಚ್ಚಾಟನೆಗೂ ಮುನ್ನ ಕೊನೆಯಲ್ಲಿ ಹೊಸ ಪ್ರಾದೇಶಿಕ ಪಕ್ಷವನ್ನ ಕಟ್ಟೋಕ್ ನಾವು ರೆಡಿಯಾಗಿದ್ದೀವಿ, ನಮ್ಮ ಜೊತೆಗೆ GM ಸಿದ್ದೇಶ್ವರ್ ಇದ್ದಾರೆ, ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹರಂತಹ ನಾಯಕರು ಜೊತೆಗಿದ್ದಾರೆ. ಮುಂಬೈ ಕರ್ನಾಟಕ ಕರಾವಳಿ ಭಾಗದಲ್ಲಿ ಒಂದು ವ್ಯವಸ್ಥಿತವಾದಂತಹ ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ತೋರಿಸ್ತೇವೆ. ಹಿಂದುತ್ವದ ಆಧಾರದಲ್ಲಿ, ಲಿಂಗಾಯತ ಸಮಾಜದ ಶಕ್ತಿಯ ಬಲದಲ್ಲಿ ಈ ಪಕ್ಷವನ್ನ ಕಟ್ತೀವಿ ಅಂತ ಒಂದು ಸಂದೇಶವನ್ನ ರವಾನಿಸಿದ್ರು ಎನ್ನಲಾಗಿದೆ. ಈಗ ಅದೇ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸುಮಾರು 60 ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸುವಷ್ಟರ ಮಟ್ಟಿಗೆ ಈ ಪ್ಲಾನ್ಗಳನ್ನು ರೂಪಿಸಿದ್ರು ಅನ್ನೋದು ರಾಜ್ಯ ಬಿಜೆಪಿಯ ಕೆಲವು ಆಪ್ತ ಹಿರಿಯ ನಾಯಕರ ಎದುರಲ್ಲೂ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಅಭಿಪ್ರಾಯವನ್ನ ಕೇಳಿದ್ದಾರಂತೆ. ಈ ಪ್ಲಾನ್ನ ಭಾಗವಾಗಿನೇ ಚಾಮರಾಜನಗರದಿಂದ ಹಿಡಿದು ಬಳ್ಳಾರಿವರೆಗೆ, ಬಳ್ಳಾರಿಯಿಂದ ಬೀದರ್ವರೆಗೆ ಒಂದು ಪಾದಯಾತ್ರೆಯನ್ನು ಮಾಡಬೇಕು ಅನ್ನುವ ನಿರ್ಧಾರಕ್ಕೆ ಯತ್ನಾಳ್ ಅವರು ಬಂದಿದ್ದಾರೆ ಅನ್ನೋ ಸುದ್ದಿ ಇದೆ. ಆದರೆ ಈ ಹೊಸ ಪಕ್ಷವನ್ನು ಘೋಷಿಸುವ ಮೊದಲು ಬಿಜೆಪಿಗೂ ಯತ್ನಾಳ್ ಅವರು ಒಂದು ಅವಕಾಶವನ್ನು ಕೊಡ್ತಿದ್ದಾರೆ. ಅವರೇ ಗೌರವಯುತವಾಗಿ ಒಂದೊಳ್ಳೆ ಹುದ್ದೆಯನ್ನು ಕೊಟ್ಟು ಪವರ್ ಸಮೇತವಾಗಿ ಪಕ್ಷಕ್ಕೆ ವಾಪಸ್ ಕರೆಸ್ಕೊಳ್ಬೇಕು. ಆಗ ಬಿಜೆಪಿಯಲ್ಲೂ ತಮ್ಮ ವರ್ಚಸ್ಸು ಹೆಚ್ಚಾಗುತ್ತೆ, ತಮಗೆ ಕಂಟ್ರೋಲ್ ಸಿಗುತ್ತೆ ಅನ್ನೋದು ಯತ್ನಾಳ್ ಅವರ ಉದ್ದೇಶ. ಆಗ ತಾವಂದುಕೊಂಡ ಹಾಗೆ ಪಕ್ಷವನ್ನು ಮುನ್ನಡೆಸಬಹುದು ಅನ್ನೋದು ಅವರ ಪ್ಲಾನ್. ಇದಕ್ಕೆ ಬಿಜೆಪಿ ಹೈಕಮಾಂಡ್ಗೆ ವಿಜಯದಶಮಿವರೆಗೆ, ಅಂದರೆ ಈ ವರ್ಷದ ದಸರಾವರೆಗೂ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿವರೆಗೂ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಅವರಿಗೆ ಡೆಡ್ಲೈನ್ ಕೊಡ್ತಾ ಇತ್ತು. ಈಗ ಯತ್ನಾಳ್ ಅವರೇ ಹೈಕಮಾಂಡ್ಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. ವಿಜಯದಶಮಿ ಸಂದರ್ಭದಲ್ಲಿ ಹೊಸ ಪಕ್ಷವನ್ನ ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಹೊಸ ಪಕ್ಷ ಕಟ್ಟಿಬಿಟ್ರೆ ಬಿಜೆಪಿಯನ್ನ ಹೇಗೆ ಸೋಲಿಸೋದಕ್ಕೆ ಸಾಧ್ಯ? ಅಥವಾ ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧವಾಗಿ ಸೆಡ್ಡು ಹೊಡೆಯೋದಕ್ಕೆ ಇದರಿಂದ ಹೇಗೆ ಸಾಧ್ಯ? ಅಷ್ಟು ಸುಲಭನಾ ಇದು? ರಾಜಕೀಯವಾಗಿ ಈ ಎಲ್ಲ ಪ್ರಶ್ನೆಗಳು ಉದ್ಭವಿಸುತ್ತೆ. ಹೊಸ ಪಕ್ಷ ಕಟ್ಟೋದು, ಸಂಘಟನೆ ಮಾಡೋದು, ಚುನಾವಣೆಯಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡೆದುಕೊಳ್ಳೋದು, ಇವೆಲ್ಲವೂ ರಾಜಕೀಯ ವಾಸ್ತವ ಸಂಗತಿಗಳ ಮೇಲೆ ನಿರ್ಧಾರ ಆಗುತ್ತೆ. ಯತ್ನಾಳ್ ಅವರಿಗೆ ಎಷ್ಟೇ ಬೆಂಬಲ ವ್ಯಕ್ತವಾಗ್ತಿರ್ಬೋದು, ಎಷ್ಟೇ ಅಭಿಮಾನಿಗಳಿರ್ಬೋದು, ಆದರೆ ಚುನಾವಣಾ ರಾಜಕೀಯದಲ್ಲಿ ಏನ್ ಬೇಕಾದರೂ ಆಗಬಹುದು. ಅದಕ್ಕೊಂದು ಒಳ್ಳೆ ಉದಾಹರಣೆ ಅಂತ ಹೇಳಿದ್ರೆ 2023ರ ವಿಧಾನಸಭಾ ಚುನಾವಣೆಗೂ ಮುಂಚೆ ಕಾಂಗ್ರೆಸ್ ರಾಜ್ಯದಲ್ಲಿ ಬಲ ಕಳೆದುಕೊಂಡಿದೆ. ಬಿಜೆಪಿಯನ್ನು ಸೋಲಿಸೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದರೆ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ಮತದಾರರು ಕಾಂಗ್ರೆಸ್ಗೆ ಬಹುಮತವನ್ನು ಕೊಟ್ಟರು. ಬಿಜೆಪಿಯ ವೈಫಲ್ಯಗಳು ಅಷ್ಟೇ ಅದಕ್ಕೆ ಕಾರಣ ಆಯಿತು ಅನ್ನೋದು ಬೇರೆ ವಿಚಾರ. ಹೀಗಾಗಿ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟಿ ಅದು ಬಹುಮತ ಪಡೆಯುತ್ತೆ ಅನ್ನೋದು ಬಹಳ ದೂರದ ವಿಚಾರ. ಆದರೂ ಈ ಹೊಸ ಪಕ್ಷ ಕಟ್ಟಿದ್ರೆ ಏನೆಲ್ಲ ಪರಿಣಾಮಗಳಾಗಬಹುದು ಇದನ್ನು ನಾವು ಗಮನಿಸಬೇಕಾಗುತ್ತೆ. ವೀಕ್ಷಕರೇ, ಕೆಲವೊಂದಷ್ಟು ಜನ ಏನು ಹೇಳ್ತಿದ್ದಾರೆ, ರಾಜ್ಯದಲ್ಲಿ ಯತ್ನಾಳ್ ಅವರೇನಾದರೂ ಹೊಸ ಪಕ್ಷವನ್ನು ಕಟ್ಟಿದ್ರೆ 1 ಸೀಟ್ ಕೂಡ ಬರೋದಿಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏಕಪಕ್ಷೀಯವಾಗಿ ಬಹುಮತವನ್ನು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅದು ಯತ್ನಾಳ್ ಅವ್ರಿಗೂ ಗೊತ್ತಿರೋ ವಿಚಾರ. ಆದರೆ ಒಂದು ವಿಚಾರವನ್ನು ನಾವು ಗಮನಿಸಬೇಕು ರಾಜಕೀಯ ಇತಿಹಾಸದಲ್ಲಿ. ಈ ಹಿಂದೆ KJP ಕಟ್ಟಿದಾಗಲೂ ಯಡಿಯೂರಪ್ಪ ಅವ್ರಿಗೂ ಆ ಮೂಲಕವಾಗಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಅದು ಸ್ವತಃ ಯಡಿಯೂರಪ್ಪ ಅವ್ರಿಗೂ ಗೊತ್ತಿತ್ತು. ಆದರೆ ಅವರ ಹೊಸ ಪಕ್ಷದ ಉದ್ದೇಶ ಇದ್ದಿದ್ದು ಅಧಿಕಾರಕ್ಕೆ ಬರೋದಲ್ಲ, ಬದಲಾಗಿ ಮತಗಳ ವಿಭಜನೆ. 2013ರ ವಿಧಾನಸಭಾ ಚುನಾವಣೆಯಲ್ಲಿ KJP 9.79% ಮತಗಳನ್ನು ಪಡೆದುಕೊಳ್ಳುತ್ತೆ. ಇನ್ನು 30%ಕ್ಕಿಂತಲೂ ಹೆಚ್ಚು ಮತ ಪ್ರಮಾಣವನ್ನು ಪಡೆಯಬೇಕಾಗಿದ್ದಂತಹ ಬಿಜೆಪಿ ಕೇವಲ 20% ಮತಗಳು ಮಾತ್ರ. ಆ ಚುನಾವಣೆಯಲ್ಲಿ ಬಿಜೆಪಿ ಹಾಗೆ JDS ಹೆಚ್ಚು ಕಮ್ಮಿ ಸಮನಾದಂತಹ ಮತ ಪ್ರಮಾಣವನ್ನು ಪಡೆದುಕೊಂಡಿತ್ತು. ಅಂದರೆ ಯಡಿಯೂರಪ್ಪ ಅವರ ನೇತೃತ್ವದ KJP ಮತಗಳನ್ನು ಚದುರಿಸುವಲ್ಲಿ ಯಶಸ್ವಿಯಾಯಿತು. ಇದು ಬಿಜೆಪಿಗೆ ಬಹಳ ದೊಡ್ಡ ಹೊಡೆತವನ್ನು ಕೊಡುತ್ತೆ. ಅದರಿಂದ ಲಾಭ ಆಗಿದ್ಯಾರಿಗೆ? ಕಾಂಗ್ರೆಸ್ಗೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿಯಾದ ಜಯಗಳಿಸುವ ಮೂಲಕವಾಗಿ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಇರೋದು. ಅಲ್ಲಿ ಯಡಿಯೂರಪ್ಪ ಅವರ ಕೃಪಾ ಕಟಾಕ್ಷ ಇತ್ತು ಅನ್ನೋದನ್ನ ಮರೆಯೋ ಹಾಗಿಲ್ಲ. ಈಗ ಅದೇ ಯಡಿಯೂರಪ್ಪ ಅವರ ತಂತ್ರವನ್ನೇ ಯತ್ನಾಳ್ ಅವರು ತಿರುಗುಬಾಣವಾಗಿ ಪ್ರಯೋಗಿಸ್ತಾ ಇರುವಂತೆ ಕಾಣಿಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಅದಕ್ಕೆ ತಕ್ಕಂತೆ ಹಲವು ಕೆಲಸಗಳನ್ನು ಬ್ಯಾಕ್ಗ್ರೌಂಡ್ನಲ್ಲಿ ಮಾಡಿ ಮುಗಿಸಿದ್ದಾರೆ. ಇಲ್ಲದೆ ಹೋಗಿದ್ರೆ ಅಷ್ಟು ಕಾನ್ಫಿಡೆನ್ಸ್ನಲ್ಲಿ ರಾಜ್ಯ ಬಿಜೆಪಿಯ ಓರ್ವ ದೈತ್ಯ ನಾಯಕನ ವಿರುದ್ಧವಾಗಿ ಮಾತನಾಡುವುದು ಅಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ. ಇದರ ಹಿಂದೆ ರಾಜಕೀಯ ಲೆಕ್ಕಾಚಾರಗಳಿದೆ, ಹಲವು ರಹಸ್ಯಗಳು ಅಡಗಿದೆ. ಒಂದು ವೇಳೆ ಈ ಪ್ರಾದೇಶಿಕ ಪಕ್ಷದ ಮೂಲಕವಾಗಿ 5% 10% ಮತಗಳನ್ನು ಪಡೆದುಕೊಂಡ್ರೆ ಬಿಜೆಪಿಗೆ ಯಾವ ಚಾನ್ಸು ಉಳಿಯೋದಿಲ್ಲ. ಅದಲ್ಲದೆ ಯತ್ನಾಳ್ ಅವರ ಜೊತೆಗೆ GM ಸಿದ್ದೇಶ್ವರ್, ಜಾರಕಿಹೊಳಿಯಂತಹ ಪ್ರಮುಖ ನಾಯಕರೇನಾದರೂ ಕೈ ಜೋಡಿಸಿದ್ದೇ ಆದಲ್ಲಿ ಹೈಕಮಾಂಡ್ ಯತ್ನಾಳ್ ಅವರ ವಿಚಾರದಲ್ಲಿ ಹಿಂದೆ ಸರಿಯಲೇಬೇಕಾಗುತ್ತೆ.
ಹೀಗಾಗಿ ಬಿಜೆಪಿ ಅವಕಾಶ ಕೊಡಲಿಲ್ಲ ಅಂದರೆ, ಅವರನ್ನು ಮತ್ತೆ ಪಕ್ಷಕ್ಕೆ ವಾಪಸ್ಸು ತೆಗೆದುಕೊಳ್ಳಿಲ್ಲ ಅಂದರೆ ಹೊಸ ಪಕ್ಷ ಕಟ್ಟೋದು ನಿಶ್ಚಿತ ಅಂತಲೇ ಹೇಳ್ಬೋದು. ಯತ್ನಾಳ್ ಅವರನ್ನು ವಾಪಸ್ಸು ಸೇರಿಸ್ಕೊಳ್ಳೋದಕ್ಕೆ ಬಿಜೆಪಿಗೂ ಒಂದು ಕಾರಣ ಬೇಕಾಗುತ್ತೆ. ಅಂದರೆ ಚುನಾವಣೆ ಇದ್ದಿದ್ರೆ ಎಲ್ಲಿ ಪಕ್ಷಕ್ಕೆ ಮುಳುವಾಗ್ತಾರೋ ಅಂತ ಅವರನ್ನು ವಾಪಸ್ ಕರೆದುಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಆದರೆ ಚುನಾವಣೆ ಇನ್ನೂ ಬಹಳ ದೂರದಲ್ಲಿದೆ. ಈಗ ಸದ್ಯಕ್ಕೆ ಯತ್ನಾಳ್ ಅವರು ತಮ್ಮ ಬಲ ಪ್ರದರ್ಶನ ಮಾಡಿ ಪಾದಯಾತ್ರೆ ಸಮಾವೇಶದ ಮೂಲಕವಾಗಿ ಏನಾದರೂ ಶಕ್ತಿ ಪ್ರದರ್ಶನ ಮಾಡಿದ್ರೆ, ಅದರಲ್ಲಿ ಯತ್ನಾಳ್ ಅವರು ಯಶಸ್ವಿ ಆದರೆ ಮಾತ್ರ ಬಿಜೆಪಿ ಅವರನ್ನು ಮತ್ತೆ ಪಕ್ಷಕ್ಕೆ ವಾಪಸ್ ಕರೆಸಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ಯತ್ನಾಳ್ ಅವರ ಮುಂದಿನ ರಾಜಕೀಯ ತಂತ್ರಗಳೇನು, ಯಾವ ರೀತಿಯಾಗಿ ತಮ್ಮ ಬಲ ಏನು ಅನ್ನೋದನ್ನು ಹೈಕಮಾಂಡ್ಗೆ ಅರ್ಥ ಮಾಡಿಸ್ತಾರೆ ಅನ್ನೋ ಆಧಾರದ ಮೇಲೆ ಯತ್ನಾಳ್ ಅವರ ಭವಿಷ್ಯ ಅಡಗಿದೆ. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟಿದ್ರೆ ನಿಮ್ಮ ಬೆಂಬಲ ಇದೆಯಾ? ಈಗಿನ ರಾಜಕೀಯ ಪರಿಸ್ಥಿತಿಗೆ, ರಾಷ್ಟ್ರೀಯ ಪಕ್ಷಗಳಿಗೆ ಸೆಡ್ಡು ಹೊಡೆಯೋದ್ರಲ್ಲಿ ಯತ್ನಾಳ್ ಅವರು ಯಶಸ್ವಿ ಆಗ್ತಾರಾ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.